ಕನಸಿನ ತಾರೆಗಳೇ.
ಏ ಓಡಪ್ಪ. ಏ ಆರನ್ ಆಗಂಗಿಲ್ಲ, ಆರನ್ ಮಾಡ್ಬೇಕು. ಇವತ್ತು ಕನ್ನಡ ಇಲ್ಲ ಮ್ಯೂಟ್ ಮಾಡಿದ್ದು. ಆಗತ್ತಪ್ಪ, ಇಂಜಿನ್ ಕಟ್ ಆಗೈತಲ್ಲಿ. ಇಲ್ಲ ಬಾ, ಇಲ್ಲೇ ಬಾ.
ಹಾಗೆ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಅವ್ರು ನೋಡಿ ಇಲ್ಲ ಐತ. ಹೋದ್ರೆ ಮಾತ್ರ ನೀವು ಪಕ್ಕ ಏ ಶೀಲ್ಡ್ ರೆಡಿ ಮಾಡ್ಕೆ ಬರ್ರಲ್ಲ. ಜಿಂಕೆ 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 ಇದು ಇಂಟರ್ನ್ಯಾಷನಲ್ ಪ್ಲೇಯರ್ ಅಪ್ಪ. ಕ್ವಶನ್ ಬೋರ್ಡ್ ಗಾಡಿ ಬಂದಾರ.
ಅದು ಉದ್ರಲ್ಲ ಬಿಡಿ ಸರ್, ಸ್ಲಿಪ್ಪರ್ ಇದಾವಲ್ಲ. ಇಲ್ಲಿ ದೋಸೆ ಸರ್. ಹಾಂ ಓ ಕೊತ್ತಂಬೋಗ್ರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಟ್ರೈನರ್ಗೆ ಸೂಜಿ ಮಾಡಿ ದೇವಸ್ಥಾನ ಮಂದಿ ಒಂದೊಂದ್ಸರಿ ಹೇಳಿ ಅರ್ಧ ಗಂಟೆ ಇರ್ತದೆ. ಸರಿ ಸರಿ ಅಲ್ಲ 1 ವರ್ಷ ಅವ್ರ ನಿನ್ನೆಂದಲೇ ಇಲ್ಲಿ ಇರ್ತೀರಾ ಅವ್ರು ಹಿಂಗೆ ಬರ್ತಾರೆ ಬರೀ ಅಲ್ರ ಅದ್ರಾಗ ಬೇರೆ ಏ ಆಗ್ಲ ಅದ್ರಾಗ ಏನೋ ಬೇರೆ ಕೆಳಗೆ ಉಲ್ಟಾ ಹಾಕಿ ಕುಂದ್ರೆ ಚೆನ್ನಾಗಿರೋದು ಕೊಡಿಸ್ರ ಒಯ್ರಲ್ಲ ಅವ್ರು ರೀಲ್ಸ್ ಮಾಡ್ತಿದಾರ ಜಯ 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 ಇವ್ರಿಗೇನು ಬಂದಿಲ್ಲೇನ್ರಪ್ಪ ಜ್ಯೂಸ್ ಪಾಸ್ ಈಗ ಚೇಂಜ್ ಐತೆ ಅಲ್ಲಿ ಒಂದು ಕಡೆ ಕೊಟ್ಟು ಕಳ್ಸೋದು ಮತ್ತೆ ಫೋನ್ ಪೇ ಐತೆ ಇಲ್ಲ ಇಲ್ಲಾಂದ್ರೆ ಫೋನ್ ಮಾಡಿ ಬರ್ತೀನಿ ಅಲ್ಲಿಗೆ ನಾನು ಇವನ್ನೇ ಪ್ರಿಂಟ್ಔಟ್ ತೆಗಿಸಿ ಯಾರನ್ನ ಕೇಳಿದ್ರೆ ಕೊಟ್ಬಿಡ್ತೀವಿ ಹಾಂ ಬಿಡ್ ಬಿಡ ಇದೊಂದು ಸ್ವಲ್ಪ ಕಸ ಹೊಡಿಯಾರ ಯಾರು ಅಲ್ಲಿ ಹಿಂದಿರೋರಿಗೆ ಹೇಳಜಿ ನಿನ್ನ ಮೇಲೇನೆ ಸಿಟ್ಟಿರ್ಬೇಕಲ್ಲಿ ಆಮಗೆ ಹಾಂ
ಅದಕ್ಕೆ ಮತ್ತೆ ಸಿಟ್ಟು ಬಂದತ್ತೆ. ಬರಲ್ಲ ಅದನ್ನು ತುಂಬರ. ಇಲ್ಲ ಕುಡೀರಿ, ತೊಂದ್ರೆ ಇಲ್ಲ. ಸಾಕು ಬರಲ್ಲ, ಎತ್ಕೆ ಬರಲ್ಲ ಅದನ್ನ ಎತ್ತ ಯಾಕೆ ಬರ್ರ ಆಗ ಬರ್ರಿ. ಇದನ್ನ ಎತ್ಕೊಂಡು ಹೋಗ್ರಲ್ಲ ಹಂಗೆ. ಇನ್ನೊಂದು ಟೈಮ್ ಎಲ್ಲ ಆಯ್ತು ಹಂಗೆ ಹಿಡ್ಕೊಳ್ಳಲ್ಲ ಅದು ಪುಟ್ಟಿನ. ಕೇಳ್ರಿ ದುರ್ಯೋಧನ. ಓಕೆ ರೈಟ್. ಯಾವ್ದನ್ನ ಚುರುಮುರಿ ಮಂಡಕ್ಕೆ ಕೊಡಮ್ಮ. ಚುರುಮುರಿ ಮಂಡಕ್ಕೆ ಈಗ ಇವತ್ತೇನೇನು ಅಷ್ಟು ಹೊತ್ತು. ಹಾಂ ಆಯ್ತು. ಬೇಡ. ಅಧ್ಯಕ್ಷರನ್ನ ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಕೇಶವಮೂರ್ತಿ ಬಿ, ನಿವೃತ್ತ ಮುಖ್ಯ ಶಿಕ್ಷಕರು, ರಸ್ತೆ ಮಾಕುಂಟೆ, ಇವರು ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಶಿಬಿರಾರ್ಥಿಗಳು ಅವರನ್ನು ಕರೆತರಬೇಕಂತ. ಹಾಗೂ ಈ ದಿನದ ವಿಶೇಷ ಉಪನ್ಯಾಸವನ್ನು ನೀಡಲು ಬಂದಿರುವ ಶ್ರೀ ಮಂಜುನಾಥ್ ಗುರೂಜಿ, ಆಧ್ಯಾತ್ಮ ಚಿಂತಕರು, ಮನೋ ಆಧ್ಯಾತ್ಮ ಚಿಕಿತ್ಸಕರು, ಪುನರ್ಜನ್ಮ ತಜ್ಞರು ಹಾಗೂ ತಪಸ್ಸು ಟ್ರಸ್ಟ್, ಇವರು ವೇದಿಕೆಗೆ ಆಗಮಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ಮಹಾವಿದ್ಯಾಲಯದ ಉಪನ್ಯಾಸಕರು ವೇದಿಕೆಯ ಮೇಲೆ ಉಪಸ್ಥಿತರಿರಬೇಕು ಅಂತ ತಮ್ಮಲ್ಲಿ ಅದೇ ರೀತಿಯಾಗಿ ಮತ್ತೋರ್ವ ಸಮಾಜಶಾಸ್ತ್ರ ವಿಭಾಗದ ಉಪನ್ಯಾಸಕರಾಗಿರುವ ತಿಪ್ಪೇಶ್ ಸರ್, ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ಕಲಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹೋಗಿ ಬಾರಪ್ಪ. ಗ್ರಾಮದ ಈ ದಿನದ ಕಾರ್ಯಕ್ರಮದ ಗ್ರಾಮದ ಮುಖಂಡರು ಅನಿಲ್ ಕುಮಾರ್, DB, PDO, AR ಪಾರ್ವತಿ, ಸಹ ಶಿಕ್ಷಕಿ ಶ್ರೀಮತಿ ವಸಂತಲಕ್ಷ್ಮಿ, ಆಶಾ ಕಾರ್ಯಕರ್ತೆ, ರಸ್ತೆ ಮಾಕುಂಟೆ, ಶ್ರೀಮತಿ ಲತಾ, STMC ಸದಸ್ಯರು, ಶ್ರೀ ಮಹಾಂತೇಶ್, STMC ಸದಸ್ಯರು, ರಸ್ತೆ ಮಾಕುಂಟೆ, ಶ್ರೀ ನಾಗರಾಜ್, ಯುವ ಮುಖಂಡರು, ರಸ್ತೆ ಮಾಕುಂಟೆ. ಈ ಊರಿನ ಮುಖಂಡರು ಯಾರಾದರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದರೆ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಅದೇ ರೀತಿಯಾಗಿ ಈ ದಿನದ ಕಾರ್ಯಕ್ರಮವನ್ನು ನಮ್ಮ ಶಿಬಿರಾರ್ಥಿಯಾಗಿರ್ತಕ್ಕಂಥ ದರ್ಶನ್ ಇವರು ನಡೆಸ್ಕೊಡ್ಬೇಕಂತ ಅವರಲ್ಲಿ ಕೇಳಿಕೊಂಡು ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೀನಿ. ಧನ್ಯವಾದಗಳು. ಭಂಡಾರವಿದ್ದೊಡೆಯನು ತಾನೊಂಬುದು ಪಡಿಯಕ್ಕಿ ಒಂದಾವಿನ ಹಾಲು ಮಲಗುವುದರ್ಧ ಮಂಚ.
ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಇಲ್ಲ ಕಾಣ ನಿಕ್ಕಳಂಕ ಮಲ್ಲಿಕಾರ್ಜುನ. ಅಂದರೆ ನಮ್ಮ ಹತ್ರ 100 ಎಕರೆ ಭೂಮಿ ಇದ್ದರೂ 1000 ಕೋಟಿ ಆಸ್ತಿ ಇದ್ರೂ ನಾವು ಊಟ ಮಾಡೋದು ಒಂದಿಡಿ ಅನ್ನ, ಒಂದು ಲೋಟ ನೀರು, ಇಷ್ಟೇ ಅಲ್ವಾ? ಹಾಗಾಗಿ ಈ ಸುಖ ಎನ್ನುವುದಿಲ್ಲ ಎಂಬುದು ಈ ವಚನದ ಅರ್ಥ. ಸ್ವಾಗತ ಮತ್ತು ಅಂತರ್ಮನಸ್ಸಿನ ಅದ್ಭುತಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಮಂಜುನಾಥ್ ಗುರೂಜಿ ಇವರಿಂದ. ಅಧ್ಯಕ್ಷರ ನುಡಿ ವಂದನಾರ್ಪಣೆ. ಮೊದಲನೇದ ಪ್ರಾರ್ಥನೆ ಆಡಲು ಬರುತ್ತಿದ್ದಾರೆ ಸಂಗೀತ ಎಂ, ದ್ವಿತೀಯ BA ವಿದ್ಯಾರ್ಥಿನಿ ಇವರಿಂದ. ಧರ್ಮದತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಧರ್ಮದ ದೀಪ ಹಚ್ಚು ಬಾ, ಶಾಂತಿಯ ಬೆಳಕ ಚೆಲ್ಲು ಬಾ, ಜ್ಞಾನದ ದೀಪ ಹಚ್ಚು ಬಾ, ಲೋಕವ ನೀನೆ ನಡೆಸು ಬಾ. ಸ್ಮರಣೆ ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಸಾರ್ವಭೌಮ ಶರಣು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುನಾಮವೇ ಗೋಮಂದಯ ಕೊರಳ ಗಂಟೆಯಲ್ಲಿ, ಮಂತ್ರಾಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ. ಮೂಲ ರಾಮ ನಿನ್ನ ತಂದೆ, ನೀನೆ ನಮ್ಮ ತಾಯಿ ತಂದೆ. ಸತ್ಯದ ದೀಪ ಹಚ್ಚು ಬಾ, ಕರುಣೆಯ ಕಿರಣ ಚೆಲ್ಲು ಬಾ, ರಾಮನ ಸಾರ ತುಂಬು ಬಾ, ಹನುಮನ ಶಕ್ತಿ ನೀಡು ಬಾ. ಬೃಂದಾವನದಿ ನೆಲೆಸಿದ ಪೂಜ್ಯನ ನಿನಗೆ, ಶರಣು 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 ಗುರು ರಾಘವೇಂದ್ರ ಶರಣು, ಶರಣು 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 ಗುರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ. ಸಂಜೆಯ ಶುಭೋದಯಗಳು. ಅತಿಥಿ ದೇವೋಭಯ ವಸಂತ ದೈವ ಕುಟುಂಬಕ್ಕೆ ಎಂಬ ಶ್ರೀಮಂತಗಳನ್ನು ಸಾರಿದ ದೇಶ ನನ್ನದು. ಇಂತಹ ಸುಂದರ ಸಮಾರಂಭದಲ್ಲಿ ಇಂತಹ ಅತಿಥಿಗಳನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ಮೊದಲನೇದಾಗಿ ಕಾರ್ಯಕ್ರಮದ ಸವಾರಿಗಳ ಅಧ್ಯಕ್ಷರಾದ ಕೇಶವಮೂರ್ತಿ ಸರ್ ಬಿ ಇವರನ್ನು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅಂತರ್ಮನಸ್ಸಿನ ಅದ್ಭುತ ಲೋಕ ಎಂಬ ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ವಿಶೇಷ ಉಪನ್ಯಾಸಕರು ಮಾಡಲು ಆಗಮಿಸಿರುವ ಮಂಜುನಾಥ್ ಗುರೂಜಿ ಆಧ್ಯಾತ್ಮಿಕ ಚಿಂತಕರು, ಮನೋ ಆಧ್ಯಾತ್ಮಿಕ ಚಿಂತಕರು, ಪುನರ್ಜನ್ಮ ತಜ್ಞರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಗ್ರಾಮದವರಾಗಿರುವ ಈಶ್ವರಪ್ಪ ಬಿ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಬ್ಬ ವಿಶೇಷ ಬಂದಿರುವ ಶ್ರೀ ಮಂಜುನಾಥ್ ಗುರುಜಿಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಯ್ತಾ ಕನ್ನಡ ವಿಭಾಗದ ಮಂಜುನಾಥ್ ಸರ್ MG ಇವರಿಗೆ HCB ಕಾಲೇಜು ಕಡೆಯಿಂದ ಸ್ವಾಗತವನ್ನು ಕೋರುತ್ತೇನೆ. ಮೃತ್ಯುಂಜಯ ಸರ್ ಇವರಿಗೆ ವಾಣಿಜ್ಯ ಉಪನ್ಯಾಸಕರಾಗಿರುವ ಸ್ವಾಗತೇನೆ. ಇವರಿಂದ ವಿಭಾಗದ ಉಪನ್ಯಾಸಕಿಯಾಗಿರುವ ಕೋರುತ್ತೇನೆ. ಸವಿತಾ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ತಿಪ್ಪೇಸ್ವಾಮಿ ಸರ್ ಸಮಾಜಶಾಸ್ತ್ರದ ಉಪನ್ಯಾಸಕರಾಗಿರುವ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ GP ಸುರೇಶ್ ಸರ್ ಗ್ರಂಥಪಾಲಕರಾಗಿರುವ ಇವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರ ಪರವಾಗಿ ಮುಖಂಡರಾಗಿರುವ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ.
ಏ ಪಿ ವಾಣಿಜ್ಯ ಉಪನ್ಯಾಸಕರಾಗಿರುವ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ. ನನಗೆ ಸ್ವಾಗತ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಮಾಲೀಕರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಮತ್ತೋರ್ವ ಗ್ರಾಮದ ಮುಖಂಡರಾಗಿರುವ MD ತಿಪ್ಪೇಸ್ವಾಮಿ ಸರ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ವೇದಿಕೆಯ ಎಡಭಾಗದ ವಿದ್ಯಾರ್ಥಿಗಳು ಧ್ವಜವನ್ನು ಹಸ್ತಾಂತರಿಸಿದ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ಶುಭ ಸಂಜೆ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂತಹ ಎಲ್ಲ ಗಣ್ಯಮಾನರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಮುದ್ದು ಮಕ್ಕಳೇ, ಜೊತೆಗೆ ಶಿಬಿರಾರ್ಥಿಗಳೇ. ಸೊ ಇದು ಸ್ಪೆಷಲ್ ಒಂದು ವಿಶೇಷ ಆಗಿರೋದ್ರಿಂದ ಯಾರೆಲ್ಲ ಶಿಬಿರಾರ್ಥಿಗಳಿದೆ, ಸೊ ಎರಡು ಮುಖ್ಯವಾದ ವಿಷಯಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕ್ಕೆ ಇಷ್ಟಪಡ್ತೀನಿ. ನಮ್ಮದೇ ಕಾಲೇಜಿನ ಅಂದರೆ ಇಲ್ಲಿ ಸಮಯದ ಅಭಾವ ಅನ್ನೋದು ಭಾಳ ಮುಖ್ಯವಾಗಿದೆ. ನಂದು ತಡ ಆಯಿತು ಅನ್ನೋದರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ಈ ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಾನೊಂದು ಟೈಟಲನ್ನು ಕೊಟ್ಟಿದ್ದೇನೆ, ಅಂತರ್ಮನಸ್ಸಿನ ಅದ್ಭುತ ಲೋಕ ಅಂತ. ಸೊ ಈ ಟೈಟಲ್ ಜಾಸ್ತಿ ಸಮಯವನ್ನು ತಗೊಂಡಿಲ್ಲ, ಈ ಟೈಟಲ್ನ ಕೊಟ್ಟು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕಂತೇಳಿ ಈ ಕಾರ್ಯಕ್ರಮದಲ್ಲಿ ಸಂಜೆ ನಾನು ಸುರೇಶ್ ಸರ್ ನಿಮ್ಗೆ ಕಾಲ್ ಮಾಡಿದಾಗ ಪ್ರೀತಿಯಿಂದ ಒಪ್ಕೊಂಡು ಬಂದು ನಿಮ್ಮೆಲ್ಲರ ಪ್ರೀತಿಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಸಹಕಾರದೊಂದಿಗೆ ಆಡಳಿತ ವ್ಯವಸ್ಥೆ ಮತ್ತು ಪೋಕ್ಸೋ ಅರಿವಿನ ಕಾರ್ಯಕ್ರಮದ ಸಬ್ಜೆಕ್ಟ್ ಇದೆ. ಕಾರಣಾಂತರದಿಂದ ಆ ಸಬ್ಜೆಕ್ಟಿನ ಮುಖ್ಯ ಭಾಷಣಕಾರರು ಅಥವಾ ಮುಖ್ಯ ಅತಿಥಿಗಳು ಬರದೇ ಒಂದು ಕಾರಣದೊಂದಿಗೆ ನಾವು ಕಾರ್ಯಕ್ರಮ ಸಾರ್ವಜನಿಕ ಸಹಕಾರದೊಂದಿಗೆ ಆಡಳಿತ ವ್ಯವಸ್ಥೆಯನ್ನು ನಡೆಸಬೇಕಾದ್ರೆ ನಮಗೆ ಮುಖ್ಯವಾಗಿ ಏನೆಲ್ಲ ಬೇಕು ಅನ್ನೋದನ್ನು ಸಮಾಜಶಾಸ್ತ್ರ ಉಪನ್ಯಾಸಕರು ಮಾತಾಡಿರ್ತಾರೆ, ಅದರ ಜೊತೆಗೆ ರಾಜ್ಯಶಾಸ್ತ್ರ ಉಪನ್ಯಾಸಕರು ಕೂಡ ಮಾತಾಡಿರ್ತಾರೆ. ಆದರೆ ಈ ಸಾರ್ವಜನಿಕ ಜೀವನವನ್ನು ನಾವು ಸಂಕ್ಷಿಪ್ತವಾಗಿ ಅಥವಾ ಸಾರ್ವಜನಿಕ ಜೀವನವನ್ನು ನಾವು ಖುಷಿಯಾಗಿ ಬಾಳೋದಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದೇನು, ಏನು ಬೇಕು? ನನ್ನ ಜೊತೆ ಸ್ವಲ್ಪ ಮಾತಾಡಬೇಕು ನೀವು. ಸಾರ್ವಜನಿಕ ಜೀವನವನ್ನು ಅತ್ಯುನ್ನತವಾಗಿ ನಡೆಸಬೇಕಾದ್ರೆ, ಅಂದರೆ ಸಾಂಸಾರಿಕ ಜೀವನ ಅಥವಾ ಸಾರ್ವಜನಿಕ ಜೀವನವನ್ನು ನಾವು ಚೆನ್ನಾಗಿ ನಡೆಸಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದೇನು ನಮಗೆ? ಹೊಂದಾಣಿಕೆ, ಪರಸ್ಪರ ಹೊಂದಾಣಿಕೆ. ಯಾಕೆಂದರೆ ಮಾನವ ಸಂಘಜೀವಿ, ಸಮಾಜಜೀವಿ, ಅವನು ಒಂಟಿಯಾಗಿ ಬಾಳಲಾರ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ದು? ರೂಸೋನ ಯಾರು? ಅರಿಸ್ಟಾಟಲ ಯಾರೊಬ್ರು ಹೇಳ್ಬಿಟ್ಟು ಅವನು ಬದುಕುವಾಗ ಪರಸ್ಪರ ಹೊಂದಾಣಿಕೆಯ ಜೊತೆಗೆ ಮಾನಸಿಕ ಅಂದರೆ ವೆಲ್ಕಮ್ ಮಾಡೋದಕ್ಕೆ ಏನೋ ಹೆಣ್ಮಗು ಇಲ್ಲಿ ನಿಂತಿತ್ತಲ್ಲ, ಅಲ್ಲಿ ಕೆಲವ್ರು ನಗ್ತಾ ಇದ್ದೀರಲ್ಲ, ಅಲ್ಲಿ ಕೆಲವ್ರು ನಗ್ತಾ ಇದ್ದೀರಿ. ಸೊ ಅಲ್ಲಿ ನಗ್ತಾ ಇರೋದು, ಇಲ್ಲಿ ನಿಂತ್ಕೊಳ್ಳೋದು, ಎರಡರ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ಗೆ ಧೈರ್ಯ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಆ ಗ್ಯಾಪ್ಗೆ ಧೈರ್ಯ ಅಂತ ಕರೀತಾರೆ. ಆ ಧೈರ್ಯ ಬರಬೇಕಂದ್ರೆ ಎಲ್ಲಿಂದ ಬರಬೇಕು? ಅದು ಹೆಂಗೆ ಬರುತ್ತೆ? ಅದು ಎಲ್ಲಿ ಇರುತ್ತೆ? ಅದನ್ನೇನಾದರೂ ಎಕ್ಸ್ಟ್ರಾ ಇಂಜೆಕ್ಟ್ ಮಾಡ್ಕೊಳಕ್ಕಾಗತ್ತಾ? ಅಥವಾ ಅದನ್ನು ನಾನು ಅಲ್ಲಿ ನಕ್ಕ ತಕ್ಷಣ ಇಲ್ಲೊಂದು ರಿಯಾಕ್ಷನ್ ಬರುತ್ತೆ ನೋಡಿ, ಅವಳು ಮೇಲಕ್ಕೆ ನೋಡಲೇ ಇಲ್ಲ. ಅವಳು, ನಾನಿವತ್ತು ಜನರಲಾಗೇ ಮಾತಾಡ್ತೀನಿ, ಅವಳು ಮೇಲಕ್ಕೆ ನೋಡಲೇ ಇಲ್ಲ. ಆಮೇಲೆ ನಮ್ಮ ನಿರೂಪಣೆ ಮಾಡ್ತಾ ಇರ್ತಕ್ಕಂಥವ್ನು ಅಷ್ಟೇ ಮೇಲಕ್ಕೆ ನೋಡಿಲ್ಲ. ಇಲ್ಲ, ಧೈರ್ಯಕ್ಕೆ ಒಂದು ಲಿಂಕ್ ಇದೆ, ಧೈರ್ಯಕ್ಕೆ ಒಂದು ಲಿಂಕ್ ಇದೆ. ಅದು ಯಾವುದರೊಂದಿಗೆ ಸೇರ್ಕೊಂಡಿದೆಪ್ಪ ಅಂದರೆ ಮನಸ್ಸಿನೊಂದಿಗೆ ಸೇರ್ಕೊಂಡಿದೆ. ಹಾಗಾಗಿ ನಾನು ಇವತ್ತು ಕೊಟ್ಟಿದ್ದ ಸಬ್ಜೆಕ್ಟ್ ಏನಂದರೆ ಅಂತರ್ಮನಸ್ಸಿನ ಅದ್ಭುತ ಲೋಕ ಅಂತ. ಎಷ್ಟೋ ಜನಕ್ಕೆ ಸ್ಟೇಜ್ ಫಿಯರ್ ಇದೆ. ನಾಳೆನ ಶಿಬಿರವನ್ನು ನಡೆಸ್ಕೊಡ್ಲಿಕ್ಕೆ ಆ 3 ಜನ ಫ್ಲಾಗ್ ಇಸ್ಕೊಳಕ್ಕೆ ಬಂದ್ರಲ್ಲ, ಅವರಲ್ಲಿ ಎಷ್ಟೋ ಕಾಂಪಿಟೇಷನ್ ಇತ್ತು. ನೀನೋಗು ಅಂತ. ನೀವು ಡಿಗ್ರಿ ಸ್ಟೂಡೆಂಟ್ಸ್, ನೀವು ನೆಕ್ಸ್ಟು ಸಮಾಜವನ್ನಂಥ ಜವಾಬ್ದಾರಿ ನಿಮಗಿದೆ. ಸಮಾಜಕ್ಕೆ ನೀವೇನಾದರೂ ಸೃಷ್ಟಿ ಮಾಡಿಕೊಡೋಂಥ ಜವಾಬ್ದಾರಿ ನಿಮ್ಮ ಜೊತೆಗೆ ಇದ್ದರೂ ಕೂಡ ನೀವು ಈ ಸ್ಟೇಜ್ ಮೇಲೆ ಬಂದು ನಿಂತ್ಕೊಂಡು ನಿರೂಪಣೆಯಲ್ಲಿ ಯಾರ್ದೋ ಒಬ್ಬರು ಹೆಸರು ತಗೋಬೇಕಂತಂದರೆ ನಾಲಿಗೆ ತಡವರಿಸುತ್ತೆ, ಮುಖ ಬೆವರ್ತಾ ಇದೆ, ಒಂದು ನಾಲಿಗೆ
ನೀರು ಕಮ್ಮಿ ಆಗ್ತಾ ಇದೆ ಅಂದರೆ ಅದಕ್ಕೆ ಭಯದ ವಾತಾವರಣ. ಆದರೆ ಈ ಭಯ ಎಲ್ಲಿಂದ ಬರ್ತಾ ಇದೆಯಪ್ಪ ಅಂತಂದರೆ ಮನಸ್ಸಿನಿಂದ. ಯಾಕೆ ಇರೋದೆಲ್ಲ ನಮ್ಮ ಲೆಕ್ಚರ್ಗಳೇ, ಊರಿನ ಮುಖಂಡರು ಬಂದಿದ್ದಾರೆ, ಅವ್ರಿಗೆ ಸಹಜವಾಗಿ ಗೌರವವನ್ನು ಕೊಡೋಣ. ಆದರೆ ಭಯ ಪಡೋಂಥ ಅವಶ್ಯಕತೆ ಏನಿದೆ ನಿಮಗೆ ಅದರೊಳಗಡೆ? ಅದರ ಭಯದ ಮೂಲ ಏನು? ಭಯಕ್ಕೆ ಯಾವುದಾದ್ರೂ ಚಿಕಿತ್ಸೆ ಇದೆನಾ? ನಿಮಗೆ ಗೊತ್ತಿರಲಿ, 10,000 ಭಯಗಳಿದ್ದಾವೆ. ಎಷ್ಟೋ ನಡೆಸ್ತಾರೆ ನಾಸದಲ್ಲಿ, ಯಾವ ಭಯಕ್ಕೆ ಮನುಷ್ಯ ಭಯ ಪಡ್ತಾನೆ ಅಂತೇಳಿ. ಕೆಲವರು ಅಂದ್ಕೊಂಡ್ರು ಸಾವಿನ ಭಯ, ಸಾವು ಅಂದರೆ ಭಯ ಪಡ್ತಾನೆ ಅಂತ ಅಂದ್ಕೊಂಡ್ರು. ಕೆಲವರು ಅಂದ್ಕೊಂಡ್ರು ಮಾತನಾಡೋದಕ್ಕೆ ಭಯ ಅಂತ ಅಂದ್ಕೊಂಡ್ರು. ಇನ್ನು ಕೆಲವರು ಅಂದ್ಕೊಂಡ್ರು ಅವನು ದುಡ್ಡನ್ನು ದುಡಿಯೋದು ನಾಳಿನ ಬಗ್ಗೆ ಭಯ ಪಡ್ತಾನೆ ಅಂತ ಅಂದ್ಕೊಂಡ್ರು. ಇದು ಯಾವುದೂ ಅಲ್ಲ. ಪರಸ್ಪರ ಮುಕ್ತವಾಗಿ ಮಾತನಾಡೋದಕ್ಕೆ ಭಯ ಪಡ್ತಾ ಇದ್ದಾನೆ. ಅದರೊಂದಿಗೆ ಮಕ್ಕಳಿಗೆ ಯಾವ ಭಯ ಇದೆ ಅಂದರೆ ಮಕ್ಕಳಿಗೆ ಪರೀಕ್ಷಾ ಭಯ ಇದೆ ಅಂತ ಅರ್ಥ ಆಯಿತು. ಸೊ ನಮ್ಮ ಸುಮಾರು ಒಂದು 10-15 ಸಾವಿರಕ್ಕೆ ಒಂದು ಮಕ್ಕಳಿಗೆ ಪರೀಕ್ಷಾ ಭಯ ಚಿಂತೆ ಬಿಡೋ ಅನ್ನೋ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಿದ್ದೇವೆ. ಸೊ ಈಗ ನಿಮ್ಮೊಳಗೆ ಒಂದು ಮನಸ್ಸು, ನೀವು ಏನು ಬೇಕಿದ್ರೂ ಸೃಷ್ಟಿಯನ್ನು ಮಾಡ್ಬೋದು, ನೀವು ಅಂದುಕೊಂಡಿದ್ದನ್ನು ಮಾಡಬಹುದು, ಮತ್ತು ನಿಮ್ಮ ಏನು ಟ್ಯಾಲೆಂಟ್ ಇದೆಯಲ್ಲ ಅದನ್ನು ಮಲ್ಟಿಪಲ್ ಮಾಡ್ಕೋಬೋದು. ಆ ಮನಸ್ಸನ್ನು ನೋಡೋದಕ್ಕೆ ನೀವು ರೆಡಿನಾ? ಸೊ ಮನಸ್ಸಿನ ಬಗ್ಗೆ ಅರಿಬೇಕಾ? ಸೊ ಆ ಮನಸ್ಸಿನ ಬಗ್ಗೆ ನೀವೇನಾದರೂ ಅರ್ತ್ರಿ ಅಂದರೆ ಅದು ಅದ್ಭುತವಾದ ಲೋಕವನ್ನು ಸೃಷ್ಟಿಸುತ್ತೆ. ಓಕೆನಾ? ಪ್ರತಿಯೊಬ್ಬರು ನಿಮಗೆ ಗೊತ್ತಿದೆ, ನೀವು ಪ್ರತಿಯೊಬ್ಬರು ಮಾತಾಡ್ಬೇಕಾದ್ರೆ ನಾವು ಮಾತಾಡ್ತೀವಿ, ಏನಂತೀವಿ? ನಾನು ಮನಸ್ಸು ಮಾಡಿದ್ರೆ ಏನು ಬೇಕಿದ್ರು ಮಾಡ್ತೀನಿ. ಕರೆಕ್ಟಾ? ಬೆಳಿಗ್ಗೆ ಕೆಲಸ ಮಾಡ್ಬೇಕಾದ್ರೆ ಮಾತಾಡಿರ್ತೀರಿ, ನಾನು ಮನಸ್ಸು ಮಾಡಿಬಿಟ್ರೆ ಏನು ಬೇಕಿದ್ರು ಮಾತಾಡ್ತೀನಿ. ನಾನು ಮನಸ್ಸು ಮಾಡಿಬಿಟ್ರೆ ಆ್ಯಂಕರಿಂಗ್ ಮಾಡ್ತೀನಿ. ನಾನು ಮನಸ್ಸು ಮಾಡಿಬಿಟ್ರೆ, ಮನಸ್ಸು ಮಾಡಿಬಿಟ್ರೆ ಅಂತೀರಲ್ಲ, ಆ ಮನಸ್ಸು ಎಲ್ಲಿದೆ? ಸೊ ಮನಸ್ಸನ್ನು ಅರಿಯುವಂತಹ ಪರಿ ಯಾವುದು? ಮನಸ್ಸಿನ ಆ ತಳಮಳವನ್ನು, ಮನಸ್ಸು ಯಾವತ್ತೂ ಕೂಡ ಸರಿಯಾದದ್ದನ್ನೇ ನಮಗೆ ಕೊನೆ ಕರ್ಕೊಂಡು ಹೋಗ್ತದೆ. ಆದರೆ ನಾವು ಆ ಮನಸ್ಸಿನ ಮಾತನ್ನು ಕೇಳೋದಿಲ್ಲ. ಇಲ್ಲಿ ಇನ್ನೊಂದಿದೆ, ಹೋಗ್ಸೋ ಅರಿವು ಅಂತ ಇದೆ. ಲಾಸ್ಟ್ 1 ಮಂತ್ ಬ್ಯಾಕ್ ನನ್ನ ಹತ್ರ ಬಂದಿರೋಂಥ ಅಷ್ಟು ಕೇಸ್ಗಳಲ್ಲಿ ಪ್ರಜ್ಞಾವಂತರು ಅಂತ ನಾನು ನಿಮ್ಮ ಮುಂದೆ ಈ ವಿಷಯನ ವ್ಯಕ್ತಪಡಿಸ್ತಾ ಇದ್ದೀನಿ. ಸೊ ಲೈವ್ ಇದ್ರೆ ಆಫ್ ಮಾಡಿ, 2 ನಿಮಿಷ ಬಿಟ್ಟಿದ್ದೀನಿ ಅಂತ. ಆದರೆ ಆ ತಪ್ಪನ್ನು ಸರಿ ಮಾಡ್ಕೊಳ್ಬೇಕಾ ಅಥವಾ ಅವಳ ಜೀವ ತೆಗಿಬೇಕಾ? ಯಾಕೆ ಮನಸ್ಸನ್ನು ನೀವು ನೀರಿನಂತೆ ಹರಿಬಿಡೋ ಬದಲಿ ಆ ಮನಸ್ಸನ್ನು ಕೇಂದ್ರೀಕರಿಸಿ ನಿಮ್ಮ ಸ್ಟಡಿ ಕಡೆನೋ ಅಥವಾ ನಿಮ್ಮ ಉನ್ನತಿ ಕಡೆನೋ ನೀವು ಉಪಯೋಗಿಸಿದಾಗ ಖಂಡಿತವಾಗಿಯೂ ಆ ಒಂದು ಜೀವನದಲ್ಲಿ ನೀವು ಉದ್ಧಾರ ಆಗ್ತೀರಾ ಅಥವಾ ಪ್ರೋಗ್ರೆಸ್ ಆಗ್ತೀರಿ. ಅರ್ಥ ಆಯ್ತಲ್ಲ? ಯಾಕೆ ಮನಸ್ಸನ್ನು ಸೀಮಿತದಲ್ಲಿಡಬೇಕು? ಪ್ರತಿಯೊಬ್ಬರು ಹೇಳಿದ್ರೆ, ಯಾವುದೋ ಪ್ರಾರ್ಥನೆ ಮಾಡುವಾಗ ಅವನು ಹೇಳ್ದ, ಅದನ್ನು ಕೂಡ ಅಸ್ಪಷ್ಟವಾಗಿ ಹೇಳ್ದ ಅವನು. ಅಂದರೆ ಈ ಪ್ರೇಮ ಪ್ರಣಯದಲ್ಲಿ ಸಮಯವನ್ನು ಕಳೀತಾ ಇದ್ದಾರೆ ವಿನಃ ಅದು ಯಾವುದಾದ್ರೂ ಆಗಲಿ, ಯಾವುದಾದ್ರೂ ಏಜ್ ಆಗಲಿ, ಯಾವುದಾದ್ರೂ ಸಾಂಸಾರಿಕದಲ್ಲೇ ನಮ್ಮ ಜೀವನವನ್ನು ಕಳೀತಾ ಇದ್ದೀವಿ ವಿನಃ ಸಾಧನೆ ಕಡೆ ಯಾರು ಕೂಡ ಇವತ್ತಿನವರೆಗೂ ಮುಖ ಮಾಡಿದ್ದು ಸಾಧ್ಯನೇ ಇಲ್ಲ. ಹಿಂದೆ ಇರ್ತಾ ಇದ್ರಂತೆ ಈ ಋಷಿಮುನಿಗಳು, ಅವರು ಧ್ಯಾನ ಅಥವಾ ಪ್ರವಚನ ಅಥವಾ ಸಾಧನೆಗಂತ ಹೋದಾಗ ಹಿಂದೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಅವರು ಬಂದು ಡ್ಯಾನ್ಸ್ ಮಾಡೋದ್ರ ಮೂಲಕ ಅವ್ರ ಮನವನ್ನು ಡಿಸ್ಟರ್ಬ್ ಮಾಡ್ತಾ ಇದ್ರಂತೆ. ಆದರೆ ಈಗಲೂ ಇದ್ದಾರೆ, ಎಲ್ಲರ ಕೈಯಲ್ಲೂ ಇದ್ದಾರೆ, ಎಲ್ಲರೂ ಮೈಯಲ್ಲಿ ಇದ್ದಾರೆ, ಎಲ್ಲರೂ ಜೋಬಲ್ಲಿ ಇದ್ದಾರೆ. ಅವ್ರಿಗೆ ಬೇರೆ ಬೇರೆ ಹೆಸರುಗಳಿದ್ದಾವೆ ಅಷ್ಟೇ. ಅರ್ಥ ಆಯ್ತಲ್ಲ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ? ಸೊ ಆ ಫೋನ್ಗಳ ಮೂಲಕ ಇವತ್ತು ನಮ್ಮ ಮನಸ್ಸಿನ ನಿಯಂತ್ರಣ ತಪ್ತಾ ಇದೆ. ಆ ಫೋನನ್ನು ಇಲ್ಲೇ ಇದ್ದಾರೆ ಎಷ್ಟೋ ಜನ. ಇವ್ರು ಫೋನ್ ಬಿಟ್ಟು ಬಂದಿರೋ ಭಾಳ ಪುಣ್ಯವಂತರು. ನಾನು ಪುಣ್ಯ ಮಾಡಿದ್ದೀನಿ ಅನ್ಕೊಂಡಿದ್ದೀನಿ ಇವ್ರು ನಮ್ಮನ್ನು ಇಲ್ಲಿ ಮಂದಿ ಕುಂತಿರೋದಕ್ಕೆ. ಅಥವಾ ಇವ್ರು ಡ್ಯಾನ್ಸ್ ಮಾಡ್ತಾರೆ ಅಂತ ನೋಡೋಕೆ ಬಂದಿರ್ಬೋದು, ನನಗೆ ಗೊತ್ತಿಲ್ಲ. ನೀವು ಹೋದ್ರೆ ಸಾಕು ಡ್ಯಾನ್ಸ್ ಮಾಡ್ತಾರೆ, ಡ್ಯಾನ್ಸ್ ಮಾಡೋಣ ಅಂತ ಬಂದಿದ್ದಾರೆ. ಆ ಫೋನಿಂದ ರಿಸರ್ಚ್ ಬಂದಿದೆ. ಬೆಳಗ್ಗೆ ಯಾರಾದರೂ ನಿಮಗೆ ವಾಟ್ಸಪ್ಪಲ್ಲಿ ಬಂದಿರ್ಬೋದು. ಒಂದು ಕಾಯಿಲೆ ಸೃಷ್ಟಿಯಾಗಿದೆ. ನಿಮಾನ್ಸ್ ಅವರೊಂದು ಡಿಕ್ಲೇರ್ ಮಾಡಿದ್ದಾರೆ ಆ ಕಾಯಿಲೆ ಸೃಷ್ಟಿಯಾಗಿರೋದನ್ನು. ಏನಕ್ಕೆ ನಮ್ಗೆ ಗೊತ್ತಿದ್ದು ತಪ್ಪುಗಳನ್ನು ಮಾಡ್ತಾ ಇದ್ವಿ ಅಂದರೆ ನಮ್ಮ ಮನಸ್ಸು ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ನಿಯಂತ್ರಣದಲ್ಲಿಲ್ಲ. ಸರ್ ಅವಾಗಿದ್ದು ಹೇಳ್ತಾ ಇದ್ರಿ ಮನಸ್ಸು ಅಂತ. ಆ ಮನಸ್ಸು ನಿಮ್ಮ ಮಾತು ಕೇಳುತ್ತಂತ ಒಂದು ಸಣ್ಣ ಡೆಮೋ ಮಾಡೋಣ. ನೀವು ರೆಡಿ ಇದ್ರಿ? ಡ್ಯಾನ್ಸ್ಗೆ ಕಣ್ಮುಚ್ಚಿ. ಜೊತೆಗೆ ನಿಮ್ದು ನೀವು ಎಕ್ಸಾಮಲ್ಲಿ ಅಥವಾ ಫ್ಯೂಚರಲ್ಲಿ ಒಂದು ಸಕ್ಸಸ್ ಆಗೋದಕ್ಕೆ ಒಂದು ಟಿಪ್ಪನ್ನು ಹೇಳಿ ಮುಗಿಸ್ತೇನೆ. ಕಣ್ಮುಚ್ಚಿ, ನೇರವಾಗಿರಲಿ. ನಾವು ಹಳ್ಳಿಯ ವಾತಾವರಣದಲ್ಲಿ ಇರೋದ್ರಿಂದ ಒಂದು ನಿಮ್ಮ ನೆನಪಿನಲ್ಲಿ ಆಗಸ್ಟ್ ತಿಂಗಳಿಗೆ ಆಗಸ್ಟಲ್ಲಿ ನಾವು ಪ್ರೆಸೆಂಟ್ ಆಗಿದ್ದೀನಿ ಅಂತ ಕಲ್ಪನೆ ಮಾಡ್ಕೊಳ್ಳಿ. ಸೊ ಆಗಿನ ಹುಣಸೆಯ ಚಿಗುರಿದೆ, ಅದು ನಿಮ್ಮ ಗಮನಕ್ಕೆ ಬರಲಿ. ಆ ಹುಣಸೆಯ ಚಿಗುರಿನ ಆ ತೊಗಟೆಗಳು ಅಥವಾ ಹಣ್ಣಿನ ಕಾಯಿ, ದೋರ್ಗಾಯಿ ಅಂತೀವಲ್ಲ, ಅದು ಇನ್ನೂ ಚಿಗುರಿದೆ. ನಮ್ಮ ನಾಗರ ಪಂಚಮಿ ಮಾಡ್ತೀವಲ್ಲ ಆ ಸಮಯ. ನೀವು ಮನೆಗೆ ಮಧ್ಯಾಹ್ನ ಹೋಗಿದ್ದೀರಿ, ಯಾರೋ ತಂದು ಇಟ್ಟಿದ್ದಾರೆ, ಅದ್ರ ಜೊತೆ ಉಪ್ಪು ಕಾಂಬಿನೇಷನ್ ಆಗಿದೆ.
ನಿಮಗೆ ಏನು ತಿನ್ನಕ್ಕೆ ಸಿಗ್ತಾ ಇಲ್ಲ ಅದು ಕಣ್ಣಿಗೆ ಕಾಣ್ತು, ಉಪ್ಪಿನ ಜೊತೆ ಅದನ್ನು ಟಚ್ ಮಾಡಿ ನಾಲ್ಗೆ ಮೇಲೆ ಇಟ್ಕೊಳ್ಳಿ ಕಣ್ಬಿಡಿ. ಎಷ್ಟು ಜನಕ್ಕೆ ಬಾಯಲ್ಲಿ ನೀರು ಬಂತು? ಎಷ್ಟು ಜನಕ್ಕೆ ಆನೆಸ್ಟಾಗಿ ಹೇಳ್ತೀನಿ. ಆಲ್ಮೋಸ್ಟ್ 90% ಕಣ್ಣು ಮುಚ್ಚಿದಾರು ಕಲ್ಪನೆ ಮಾಡ್ಕೊಂಡ್ರು ಎಲ್ರಿಗೂ ಬಂದು ತಿಳಿಸಿ ಬಂತಾ? ಆ ಕೈ ಎತ್ತೋದಕ್ಕೂ ನಿಮ್ಗೆ ವಜನ ಅಥವಾ ಮುಜುಗರನ ಅಂದ್ಕೊಂಡ್ರ ನಿಮ್ಮೊಳಗಡೆ ಒಬ್ಬ ಸ್ವಾಮಿ ವಿವೇಕಾನಂದ ಹೊರಗಡೆ ಬರ್ತಾನೆ, ಅಂದ್ಕೊಂಡ್ರ ಒಬ್ಬ ವಿಶ್ವೇಶ್ವರಯ್ಯ ಹೊರಗಡೆ ಬರ್ತಾನೆ. ನಾವು ಅಂದುಕೊಳ್ಳೋದ್ರಲ್ಲಿ ಅಂದರೆ ಈ ಅಂದುಕೋ ಆಗುವುದಾದರೆ ನೀ ದೇವರೇ ಆಗುವೆ ಅಂತ ಒಬ್ಬ ಮಹನೀಯ ಹೇಳಿದ್ದಾನೆ. ಯಾಕೆ ಅಂತಂದರೆ ನಾವು ಅಂದ್ಕೊಳ್ಳೋದು ಗೊತ್ತಿಲ್ಲ, ನಮಗೆ ಏನು ಅಂದ್ಕೋಬೇಕು, ಮನಸ್ಸಿಗೆ ಏನೊಂದು ಹೇಳ್ಬೇಕಂತ ನಮ್ಗೆ ಗೊತ್ತಿಲ್ಲ. ಮನಸ್ಸಿಗೆ ಏನನ್ನಾದರೂ ನೀವು ಹೇಳಿದ್ರೆ ಅದು ಕೇಳುತ್ತೆ, ಆ ಕೇಳಿ ಹೇಳೋದ್ರ ನಡುವೆ ನಮಗೆ ಸಮಾಧಾನ ಇಲ್ಲ. ಮೊನ್ನೆ ಬುದ್ಧ ಪೌರ್ಣಿಮೆ ಆಯಿತು. ಎಷ್ಟು ಜನ ಬುದ್ಧನನ್ನು ಸ್ಮರಣೆ ಮಾಡ್ತಾರೆ, ಬುದ್ಧನನ್ನು ಸ್ಮರಿಸಿದೆ, ನೆನಪು ಮಾಡ್ಕೊಂಡಿರ್ತಾರೆ ಅಲ್ವಾ? ಆದರೆ ಬುದ್ಧನ ತತ್ವಗಳೇನು? ಬುದ್ಧ ಯಾಕೆ ಬುದ್ಧನಾದ? ಅವನಿಗೆ ಗೊತ್ತಿದೆಯಲ್ಲ, ನಮ್ಮ ಸಮಾಜದಲ್ಲಿ ಬರ್ತದೆ, ಅವನಿಗೆ 3 ಮನೆಗಳಿತ್ತು. ಒಂದೊಂದು ಬೇಸಿಗೆಗೆ ಒಂದು, ಮಳೆಗಾಲಕ್ಕೆ ಒಂದು, ಚಳಿಗಾಲಕ್ಕೆ ಒಂದು. ತಂದೆ ತಾಯಿಗಳೆಲ್ಲರೂ ಕೂಡ ಅವನು ಜ್ಯೋತಿಷ್ಯದಲ್ಲಿ ಹೇಳ್ಬಿಟ್ಟಿದ್ದಾರೆ ಉನ್ನತವಾದ ಸನ್ಯಾಸಿ ಆಗ್ತಾನೆ ಅಂತ. ಹಾಗಾಗಿ ಅವನು ಎಲ್ಲಿ ಹೋಗ್ಬಾರ್ದಂತ ವಾಣಿ ವಿಲಾಸ ಸಾಗರದಲ್ಲಿ ಮುಳುಗಿಸಿಬಿಟ್ಟಿರ್ತಾರೆ ಅವನ್ನ. ರಾಣಿಯರು ಸಾಕಷ್ಟು ಜನ ಇರ್ತಾರೆ. ಟೆನ್ಸ್ ಆಫ್ ಬುದ್ಧದಲ್ಲಿ ನೀವು ಅದನ್ನು ನೋಡ್ಬೋದು. ಅವನ ಜೀವನ ಚರಿತ್ರೆಯಲ್ಲಿ ಹೇಳಿದ್ದಾನೆ, ಅವನ ಹಿಂದಿನ ಜನ್ಮಗಳ ಬಗ್ಗೆ ಕೂಡ ಹೇಳಿದ್ದಾನೆ. ಆ ಬುದ್ಧನಿಗೆ ಜಗವೆಲ್ಲ ಮಲಗಿರಲ್ಲ, ಅವನೊಬ್ಬ ಎದ್ದ, ಅವ ಬುದ್ಧ. ಜಗ ಮಲಗಿದಾಗಲೇ ಯಾಕೆ ಎದ್ದ? ಇಲ್ಲಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ನಾವೇನಪ್ಪ ಅಂದರೆ, ಕಥೆಯಲ್ಲಿ ಏನೇ ಹೇಳಿರ್ಬೋದು, ಆದರೆ ನಮ್ಮ ಮನಸ್ಸು ಜಾಗೃತಿಯಾಗಿರೋದು ನಿದ್ರಾವಸ್ಥೆಯಲ್ಲಿ. ಸೊ ನಮ್ಮ ಮನಸ್ಸು ಜಾಗೃತ ಆಗೋದು ನಿದ್ರಾವಸ್ಥೆಯಲ್ಲಿ ಆಗಿರೋದ್ರಿಂದ ಬುದ್ಧನಿಗೆ ಅಂದರೆ ಬುದ್ಧ ಎದ್ದೋಗಿದ್ದು ಒಂದು ಕಡೆ ಆಯಿತು ಅಂತಂದರೆ, ನಮ್ಮ ಮನಸ್ಸು ಜಾಗೃತಿ ಆಗೋದು ಮಧ್ಯರಾತ್ರಿ, ನಮಗೆ ದೆವ್ವಗಳು ಕಾಣೋದು ಮಧ್ಯರಾತ್ರಿ, ನಮಗೆ ಒಳ್ಳೊಳ್ಳೆ ಕನಸುಗಳು ಬರೋದು ಮಧ್ಯರಾತ್ರಿ. ಅದು 12 ಗಂಟೆಯಿಂದ 3 ಗಂಟೆ ಒಳಗಡೆನೇ ಬರುತ್ತೆ. ಯಾಕೆ ಅಂತಂದರೆ ಮೈಂಡಿನ ಅಂದರೆ ಮೆದುಳಿನ ಒಂದು ಸ್ಥಿತಿ ಅಲ್ಲಿಗೆ ನಿಮ್ಮನ್ನು ವಿಶ್ರಾಂತ ಸ್ಥಿತಿಗೆ ಹೋಗ್ಬಿಡುತ್ತೆ. ಅದಕ್ಕೆ ಸಮಾಧಿ ಸ್ಥಿತಿ ಅಂತ ನಾವು ಕರಿತೀವಿ ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ. ಸೊ ಈ ಸ್ಥಿತಿಯಲ್ಲಿ ನೀವೇನಾದರೂ ಬದಲಾಯಿಸ್ಬೋದು. ಒಂದೊಮ್ಮೆ ನೀವು ಭಯ ಪಟ್ಟಿರ್ತೀರಲ್ಲ, ಆ ಭಯ ಆವಾಗ ಜಾಗೃತಿ ಆಗುತ್ತೆ, ಆ ಕ್ಷಣದಲ್ಲಿ ಜಾಗೃತಿ ಆಗುತ್ತೆ. ಸೊ ಹಾಗಾಗಿ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ಭಾಳ ಮಾರ್ಗಗಳಿದೆ. ಅದರೊಳಗಡೆ ಸುಮ್ಮನೆ ಇರೋದು ಒಂದು ಮಾರ್ಗ, ಸೈಲೆನ್ಸ್ ಆಗಿರೋದು ಒಂದು ಮಾರ್ಗ. ಆ ಸೈಲೆನ್ಸನ್ನು ಕಲಿಯೋದಕ್ಕೆ ಬುದ್ಧನಿಗೆ 13 ವರ್ಷ ಬೇಕಾಗಿತ್ತು. ಎಷ್ಟು? 13 ವರ್ಷ ತಾನೆ. ಹುಣ್ಣಿಮೆ ದಿನ ತಾನೆ ಅವನಿಗೆ ಜ್ಞಾನೋದಯ ಆಗಿದ್ದು. ಅವನು ಸತ್ತಿದ್ದು ಹುಣ್ಣಿಮೆ ದಿನ, ಬದುಕಿದ್ದು ಅಂದರೆ ಹುಟ್ಟಿದ್ದು ಹುಣ್ಣಿಮೆ ದಿನ, ಅವನಿಗೆ ಎನ್ಲೈಟ್ಮೆಂಟ್ ಆಗಿದ್ದು ಹುಣ್ಣಿಮೆ ದಿನ. ಸೊ ಹುಣ್ಣಿಮೆ ಅನ್ನುವಂಥದ್ದು ಪರಿಪೂರ್ಣತೆ ಅಂತ. ಸೊ ಆ ಪರಿಪೂರ್ಣತೆಯ ಮನಸ್ಸನ್ನು ನಾವು ಜಾಗೃತಿಯನ್ನುಗೊಳಿಸಿದಾಗ, ಈಗ ನಿಮ್ಮದು ನೀಟು ಆಮೇಲೆ ಇನ್ನೇನು ಇದಾವಲ್ಲ, IAS KS ಎಲ್ಲ ಮಾಡಬೇಕಂತ ಎಷ್ಟೋ ಜನ ಇದ್ದೀರಲ್ಲ, ಯಾವಾಗ ನೀವು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ತರ್ತೀರಿ, ಆ ಮನಸ್ಸಿಗೆ ಜಾಗೃತಿಯನ್ನು ಮಾಡ್ತೀರಿ, ಆಗ ಆ ಮನಸ್ಸು ನಿಮಗೇನಾದರೂ ಕೊಡುತ್ತೆ. ಯಾವತ್ತೂ ಕೂಡ ನಾವು ಅವ್ನು ನಂಬಿ ಕೆಟ್ಟೆ ಇವ್ನು ನಂಬಿ ಕೆಟ್ಟೆ ಅಂತ ಹೇಳ್ತೀವಿ ವಿನಃ ನಮ್ಮ ಮನಸ್ಸನ್ನು ನಂಬಿ ಕೆಟ್ಟಿದ್ದು ನಾವು ಜಗತ್ತಲ್ಲಿ ಸಾಧ್ಯನೇ ಇಲ್ಲ. ಯಾಕೆಂದರೆ ನಿಮ್ಮ ಮನಸ್ಸಿಗೆ ಗೊತ್ತಿದೆ ನಿಮ್ಮ ಕೆಪಾಸಿಟಿ ಏನು ಅಂತ. ಆ ಕೆಪಾಸಿಟಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಈಗ ಪ್ರತಿ ವರ್ಷ ಬೋರ್ಡ್ ಬೀಳುತ್ತಲ್ಲ, ಯಾರಾದ್ರು ಟಾಪಲ್ಲಿ ಇದ್ದಾರೆ ಅಂತ, ಇದೇ ಲೆಕ್ಚರ್ಗಳು ತಾನೇ ನಿಮ್ಗೆಲ್ಲರೂ ಪಾಠ ಮಾಡೋದು, ನೀನು IAS ಆಗಬೇಕು, ನೀನು ಪೊಲೀಸ್ ಆಗಬೇಕು, ನೀನು ಪೊಲಿಟಿಷಿಯನ್ ಆಗಬೇಕಂತ ಯಾರಾದರೂ ಮಾಡೋದಿಲ್ಲ. ಆದರೆ ಯಾಕೆ ನಿಮಗೆ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಮ್ಮಿ ಯಾಕೆ ಮಾರ್ಕ್ಸ್ಗಳು ಬರ್ತದೆ? ಯಾರು ಯಾವತ್ತೂ ಯೋಚನೆ ಮಾಡಿಲ್ಲ, ನಾನು ಬರೆದಿದ್ದಷ್ಟೇ ಅವ್ರು ಕೊಟ್ಟಿದ್ದಷ್ಟೇ, ಕರೆಕ್ಟ್ ಅಲ್ಲ? ಆದರೆ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಿನ್ನ ಒಳಗಿರುವಂತಹ ಮನಸ್ಸಲ್ಲಿ ಸ್ಟೋರೇಜ್ ಎಷ್ಟಾಗಿದೆ, ಡಾಟಾ ಸ್ಟೋರೇಜ್ ಎಷ್ಟಾಗಿದೆ. ಮೊಬೈಲ್ ಭಾಷೆಯಲ್ಲಿ ಹೇಳ್ತೀನಿ ನಿಮಗೆ ಸ್ವಲ್ಪ. ಡಾಟಾ ಸ್ಟೋರೇಜ್ ಆಗೋದಕ್ಕಿಂತ ಮುಂಚೆ ಕೋಲ್ಡ್ ಸ್ಟೋರೇಜ್ ಅಂತ ಬರುತ್ತೆ ನಿಮಗೆ, ಅಂದರೆ ಗೂಗಲ್ ಡ್ರೈವ್ ಅಂತ ಕೇಳಿದ್ದೀರಲ್ಲ. ಸೊ ಗೂಗಲ್ ಡ್ರೈವಲ್ಲಿ ಎಷ್ಟು ಸ್ಟೋರೇಜ್ ಆಗಿದೆ, ಎಕ್ಸಾಮ್ ಟೈಮಲ್ಲಿ ಅದೇ ಆಕ್ಸೆಸ್ ಆಗುತ್ತೆ. ಎಲ್ಲಿ ಗೂಗಲ್ ಸ್ಟೋರೇಜ್ ಆಗಿಲ್ಲ, ಬರೀ ಅದು ಕೋಲ್ಡಲ್ಲಿ ಮಾತ್ರ ಸ್ಟೋರೇಜ್ ಆಗಿದೆ, ಅದು ನಿಮ್ಗೆ ಎಕ್ಸಾಮ್ ಟೈಮಲ್ಲಿ ಆಕ್ಸೆಸ್ ಆಗೋದಿಲ್ಲ. ಸೊ ಹಾಗಾಗಿ ನಾವು ಪ್ರತಿ ವರ್ಷವೂ SLC ಮಕ್ಕಳಿಗೆ ಈ ಆಕ್ಸೆಸನ್ನು ಮಾಡ್ತೇವೆ, ಅಂದರೆ ಸ್ಕೋರನ್ನ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ಟೆಕ್ನಿಕನ್ನು ಯೂಸ್ ಮಾಡ್ತೇವೆ. ಸೊ ಹಾಗಾಗಿ ನಿಮ್ಮ ಮನಸ್ಸೊಳಗಡೆ ಎಲ್ಲ ಅಡಕವಾಗಿದೆ. ಸೊ ಆ ಮನಸ್ಸಿನ ಒಂದು ಅದು ಹೇಗೆ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನೀವು ಒಂದು ಸಾರಿ ಕಂಡುಕೊಂಡ್ರಿ ಅಂತಂದರೆ, ಅಥವಾ ಒಂದು ಅದ್ರ ಬಗ್ಗೆ ಅರಿವನ್ನು ಮೂಡ್ತು ಅಂತಂದರೆ, ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅಚೀವ್ಮೆಂಟನ್ನು ಮಾಡ್ತೀರಿ. ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳಬೇಕು? 5 ಗಂಟೆಗೆ. ಎಷ್ಟು ಜನ 5 ಗಂಟೆ ಕರೆಕ್ಟಾಗಿ ಇದ್ದಿದ್ದೀರಿ? ಸುಮ್ಮನೆ ಕೈತ್ತೀರಿ.
ಇಲ್ಲ ಸುಮ್ಮನೆ ಆಯಿತು. ಇವತ್ತು ಒಂದು ಟೆಸ್ಟ್ ಮಾಡೋಣ. ಇದರಿಂದ ಮಲಗೋದಕ್ಕಿಂತ 10-15 ನಿಮಿಷ ಸಮಯದಲ್ಲಿ ನೀವು ನಿಮ್ಮ ಒಳ ಮನಸ್ಸಿಗೆ ಹೇಳ್ಬೇಕು. ಏನು ಹೇಳಬೇಕು? ಕಣ್ಣು ಮುಚ್ಚಿ ಏನು ವಿಜುವಲ್ ಮಾಡಿದ್ರಲ್ಲ, ಕಣ್ಣು ಮುಚ್ಚಿ ಕರೆಕ್ಟಾಗಿ ಚಿಕ್ಕ ಮುಳ್ಳು 5 ಹತ್ರ, ದೊಡ್ಡ ಮುಳ್ಳು ಎಷ್ಟು 12 ಹತ್ರ ಇರೋದನ್ನ ವಿಜುವಲ್ ಎಬ್ಸು ಅಂತ ಹೇಳಿ. ಅದು ನಿಮ್ಗೆ ಎಬ್ಸುತ್ತೆ. ಯಾಕೆ ಎಬ್ಸುತ್ತೆ? ಇಂದಿನ ಒಂದಿಷ್ಟು ಘಟನೆಗಳನ್ನ ನೆನೆಸ್ತೀನಿ ನಿಮಗೆ. ಟೂರ್ ಹೋಗ್ಬೇಕಾದ್ರೆ, NSS ಕ್ಯಾಂಪಿಗೆ ಬರಬೇಕಾದ್ರೆ ತಗೊಂಡು ಹೋಗ್ಬೇಕು, ಏನು ಹಾಕ್ಬೇಕು, ಏನು ಹಾಕ್ಬಾರ್ದು, ನಾವು ಹೆಂಗೆ ಮಾಡಬೇಕು, ನಾಳೆ ಕಾರ್ಯಕ್ರಮ ಇದೆ, ಅದಕ್ಕೆ ರೂಪುರೇಷೆಗಳನ್ನ ಮಾಡೋದಕ್ಕೆ. ಅಂದರೆ ನಿಮ್ಮ ಮನಸ್ಸಿಗೆ ಅದೇ ಬೇರೆ ನಿಮ್ಮಮ್ಮ ನಾಳೆ ಕೆಲಸ ಇದೆ, ನಾಳೆ ಮನೆ ತೊಳಿಬೇಕು ಅಂತ ಹೇಳಿದಾಗ ನೀವು 8 ಗಂಟೆಗೆ ಎದ್ದೇಳ್ತೀರಿ. ಅದು NSS ಕ್ಯಾಂಪಿಗೆ ಹೋಗ್ಬೇಕಂತಿದ್ದಾಗ 6 ಗಂಟೆಗೆ ಎದ್ದಿರ್ತೀರಿ. ಯಾಕೆ? ನಿಮ್ಮ ಮನಸ್ಸಿಗೆ ಒತ್ತಡ ಅಥವಾ ಭಾರ ಅನ್ನುವಂಥದ್ದು ನೀವು ಕೊಟ್ಬಿಡ್ತೀರಿ. ನಾಳೆ ಬೆಳಗ್ಗೆ ಕೆಲಸ ಮಾಡಬೇಕು ಅಂತ ಕೊಟ್ಟಿರ್ತೀರಲ್ಲ, ಅದು ಸುಮ್ಮನೆ ಬೆಡ್ ಮಾಡಿಸ್ಬಿಡುತ್ತೆ. ಇಲ್ಲಿ ಖುಷಿ, ಒಂದು ಕಡೆ ಭಾರ. ಸೊ ಮನಸ್ಸಿಗೆ ಖುಷಿ ಮತ್ತು ಭಾರ ಎರಡು ಸಮಾನವಾಗಿ ತಗೊಂಡು ಹೋದರೆ ನೀವು ಜೀವನದಲ್ಲಿ ಯಶಸ್ಸು ಆಗ್ಬಿಡ್ತೀವಿ. ಇದೊಂದು ಇನ್ನೊಂದು ಡೆಮೋ ಮಾಡೋಣ. ಮನಸ್ಸು ಖುಷಿ ಮತ್ತು ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಎತ್ತಲ್ಬೇಕು. ಇದಕ್ಕೆ ಸ್ವಲ್ಪ ಹೀಗೆ ಬಲಗೈನ ಹೀಗೆ, ಓಕೆ, ಆಪೋಸಿಟ್ ಆಗಿ ಎಲ್ಲರೂ ಟ್ರೈ ಮಾಡಿ. ಓಕೆ, ಸೊ ಒಳ ಮನಸ್ಸು ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ. ಓಕೆ, ಕಣ್ಮುಚ್ಚಿ ಒಂದು 10-12 ಬಾರಿ ಉಸಿರಾಟ ಚೆನ್ನಾಗಿ ಮಾಡಿ. 10-12 ಬಾರಿ ಉಸಿರಾಟವನ್ನು ಚೆನ್ನಾಗಿ ದೀರ್ಘವಾಗಿ ಮಾಡಿ. ನಿಮ್ಮ ಎಡಗೈಯಲ್ಲಿ ಇಂಗ್ಲಿಷ್ ಡಿಕ್ಷನರಿ, ಕೆಂಪು ರ್ಯಾಪರಲ್ಲಿ ಇಂಗ್ಲಿಷ್ ಡಿಕ್ಷನರಿ ಇದೆ. ಇಂಗ್ಲಿಷ್ ಡಿಕ್ಷನರಿ ಇದೆ, ಕೆಂಪುಗಿದೆ. ಬಲಗೈಯಲ್ಲಿ ಕನ್ನಡನೋ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಇದೆ. ಜೊತೆಗೆ ನಿಮ್ಮ ಬಲಗೈಗೆ ನಾನು ಹೀಲಿಯಂ ಬಲೂನ್ ಕಟ್ಟಿದ್ದೇನೆ. ಆ ಹೀಲಿಯಂ ಬಲೂನ್ ಕೆಲಸ ಏನಪ್ಪ ಅಂದರೆ ನಿಮ್ಮ ಕೈಗಳನ್ನು ನೀರು ತಗೊಂಡು ಹೋಗುತ್ತೆ. ಈ ಸಬ್ಜೆಕ್ಟ್ ಇದೆ, ಕಾಮರ್ಸಲ್ಲಿ ಒಂದಿಷ್ಟು ಸಬ್ಜೆಕ್ಟ್ಗಳಿದೆ, ಟಫಿಂಗ್ ಸಬ್ಜೆಕ್ಟ್. ಆ ಟಫಿಂಗ್ ಸಬ್ಜೆಕ್ಟ್ ಎಲ್ಲ ಲೆಫ್ಟ್ ಹ್ಯಾಂಡಲ್ಲಿದೆ. ಹಾಗಾಗಿ ಕೈ ನೋವು ಬರ್ತಾ ಇದೆ. ಲಿಟ್ರಲಿ ಇಟ್ಸ್ ಹ್ಯಾಪ್ನಿಂಗ್. ಆ ಕೈ ಪೇನ್ ಬರುತ್ತೆ, ಆ ಕೈ ಕೆಳಗೆ ಹೋಗುತ್ತೆ. ಈಜಿ ಸಬ್ಜೆಕ್ಟು ಅಥವಾ ಈ ಬೋಸಿ ಚೆನ್ನಾಗಿದೆ, ಇಟ್ಸ್ ಹ್ಯಾಪ್ನಿಂಗ್. ಕೈ ಭಾರ, ಇನ್ನೊಂದು ಹಗೂರ. ಲೆಫ್ಟ್ ಕೈ ಭಾರ 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 ಆಗ್ತಾ ಇದೆ, ಪೇನ್ ಬರ್ತದೆ, ಆಗ್ತಾ ಇಲ್ಲ. ಇಟ್ಕೊಳ್ಳೋಕೆ ಕೈ ಆಗ್ತಾನೇ ಇಲ್ಲ, ಸಾಧ್ಯನೇ ಇಲ್ಲ. ಕೆಲವು ಕೈ ಎಲ್ರಿಗಿದೆನಾ? ನಿಜವಾಗ್ಲೂ ಪೇನ್ ಇದೆನಾ? ಹಾಂ, ಬಲಗೈ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರಫ್ ಮಾಡಿ. ನಮ್ಮ ಮನಸ್ಸಿಗೆ ಇಲ್ಲದನ್ನ ಇದೆ ಅಂತ ಗೋಚರಿಸಿದ್ರೆ ಅದು ಅದನ್ನ ಅನುಭವಿಸುತ್ತೆ. ಡಿಯರ್ ಫ್ರೆಂಡ್ಸ್, ಅರ್ಥ ಆಯ್ತಾ? ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ಅರ್ಥ ಆಯ್ತಾ ನಿಮ್ಗೆ? ಇಲ್ಲದನ್ನ ಇದೆ ಅಂತ ಕಲ್ಪಿಸಿ ಭಾವಿಸಿಕೊಂಡ್ರೆ ನಮ್ಗೆ ಅದೇನೋ ಸೃಷ್ಟಿ ಮಾಡಿದವರು. ನನ್ನ ಕೈಲಿ ಅದನ್ನು ಮಾಡೋಕ್ಕಾಗಲ್ಲ. ಇಂಗ್ಲೀಷ್ ಅಂದರೆ ನಮಗೆ ಈಗ ಎಷ್ಟೋ ಜನ ಡಿವ್ ಇದ್ದಾವೆ. 3 ಸಬ್ಜೆಕ್ಟು 4 ಸೆಮಿಸ್ಟರ್ ಡಿವ್ ಇದ್ದಾವೆ. ಇಂಗ್ಲೀಷ್ ಅಂದರೆ ನನಗೆ ಅಲರ್ಜಿ. ಯಾಕೆ ಅಂತಂದರೆ ಯಾಕೆ ಅದಾಗುತ್ತೆಪ್ಪ ಅಂತಂದರೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ನನಗೆ ಅದು ಗೊತ್ತಿಲ್ಲ ಅನ್ನೋ ಭಾವನೆ. ಇವತ್ತಿದ್ದ ನೀವೇನು ಮಾಡ್ಬೋದು? ಇದರಿಂದ ಏನು ಮಾಡ್ಬೋದು ಅಂದರೆ ನನಗೆಲ್ಲದೂ ಗೊತ್ತಿದೆ ಅಂತ ಮುನ್ನುಗ್ರಿ. ಅದಕ್ಕೆ ನೀವು ಸಕ್ಸಸ್ಫುಲ್ ಆಗ್ತೀರಿ. ಕೊನೆಯದಾಗಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ಹೇಳ್ತಾನೆ ನಾವು. ಅದು ಕೂಡ ಅವರು ಹೇಳಿದ್ದು ಕೂಡ ನಿಮ್ಮ ಒಳ ಮನಸ್ಸಿದ್ದೇನೆ. ಏಳಿ ಎದ್ದೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನಾವೇನು ಮಲಗಿದ್ವಾ? ನಾವು ಮಲಗಿದ್ವಾ? ಅಥವಾ ಅವ್ರಿಗೆ ಹೇಳಕ್ಕೆ ಬುದ್ಧಿ ಇಲ್ವಾ? ರೈಟ್ ಆರ್ ರಾಂಗ್? ಮಾತಾಡಿ. ರೈಟ್ ಆರ್ ರಾಂಗ್? ನಮಗೆ ಬುದ್ಧಿ ಇಲ್ವಾ ಅಥವಾ ಅವ್ರು ದಡ್ರ ಹಂಗೆ ಹೇಳೋದಕ್ಕೆ? ಆದರೆ ಅವ್ರು ಹೇಳಿರೋದ್ರಲ್ಲಿ ಅವರ ಯಾವುದಾದ್ರೂ ಗ್ರಂಥಗಳನ್ನು ನೀವು ಓದಿದರೆ ಅವ್ರು ಹೇಳಿರ್ತಕ್ಕಂಥದ್ದೆಲ್ಲ ಒಳ ಮನಸ್ಸಿನ ಬಗ್ಗೆನೇ. ಸ್ವಾಮಿ ವಿವೇಕಾನಂದರು ಒಂದ್ಸಲ ಓಡ್ತಾ ಇರ್ತಾರೆ, ಹಿಂದ್ಗಡೆ ಕಪಿಗಳು ಅಟ್ಟಿಸ್ಕೊಂಡು ಹೋಗ್ತಾ ಇರ್ತವೆ. ಅಲ್ಲಿ ರಾಗಿಯನ್ನು ಕೊಯ್ತಾ ಒಬ್ಬ ಗದ್ದೆಯಲ್ಲಿ ರೈತ ಇರ್ತಾನೆ. ಅವ್ರು ಕೇಳ್ತಾರೆ, ಏ ದಡ್ಡ ಯಾಕೆ ಓಡೋಗ್ತಾ ಇದೆಯಾ ಅಂತ. ಸ್ವಾಮಿ ಅವು ಕಡಿಯಕ್ಕೆ ಬರ್ತಾವೆ, ಅದಕ್ಕೆ ಓಡೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓಕೆ, ಇದ್ರಗಡೆ ನಿಂತು ಅವಕ್ಕೆ ಗದರಿಸೋ ವಾಪಸ್ ಹೋಗ್ತವೆ ಅಂತ. ಅವ್ರು ನಿಂತು ಧೈರ್ಯವಾಗಿ ಅದು ಗದರಿಸಿದಾಗ ಅವ್ರು ವಾಪಸ್ ಹೋಗ್ತವೆ. ಅವಾಗ ಸ್ವಾಮಿ ವಿವೇಕಾನಂದರಿಗೆ ಒಂದು ಅರ್ಥ ಆಯ್ತು. ಹೇಳಿ ಎಚ್ಚರಗೊಳ್ಳಿ, ಗುರಿ ಮುಟ್ಟುವವರೆಗೂ ನಿಲ್ಲದಿರಿ ಅಂತ ಹೇಳಿದ್ದು ನಿಮ್ಮ ಒಳ ಮನಸ್ಸಿಗೆ. ನೀವು ಮಲಗೇ ಇದ್ದೀರಿ, ಇನ್ನು ಎದ್ದಿಲ್ಲ. ಎಲ್ಲಿ ಮಲಗಿದ್ದೀರಿ ಅಂತಂದರೆ, ಯಾಕೆ ಮಲಗಿದ್ದೀರಿ ಅಂತಂದರೆ ನಿಮಗೆ ಗೊತ್ತಿಲ್ಲ. ಅದು ಆ ಮೊಬೈಲ್ ಅನ್ನುವಂತಹ ಮಾಯಾಜಾಲದಲ್ಲಿ ಮಲಗಿಬಿಟ್ಟಿದ್ದೀವಿ ನಾವು. ಎಷ್ಟೋ ಜನ ಇವತ್ತು ಅವ್ರು ವಿಷಲ್ ಹಾಕ್ತಾರೆ, ಇಲ್ಲಿ ಬರೋದಕ್ಕೆ 1 ನಿಮಿಷ ತಡ್ರಿ, ಸೆಲ್ಫಿ ತಗೋಬೇಕು. ಸೆಲ್ಫಿ ಹುಚ್ಚು
ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತೀವಿ, ದೇವ್ರ ಜೊತೆಗೆ ಒಂದು ಸೆಲ್ಫಿ. ಇನ್ನು ಯಾರೋ ಬಂದಿರ್ತಾರೆ ಅವ್ರ ಜೊತೆ ಸೆಲ್ಫಿ ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಆದರೆ ಸ್ಥಿತಿ ಪರಿಸ್ಥಿತಿ ಮತ್ತು ನಮ್ಮ ಆಚಾರ ವಿಚಾರಗಳನ್ನು ಅದರೊಂದಿಗೆ ಇಟ್ಕೊಂಡು ಶಿಕ್ಷಕರು ಹೇಳ್ತಾರೆ, ಅವ್ರಿಗೆ ನಾವು ಗೌರವ ಕೊಡಬೇಕು, ಅವ್ರ ಮೇಲೆ ಹೆಗಲ ಮೇಲೆ ಕೈ ಹಾಕೊಂಡು ಒಂದು ಸೆಲ್ಫಿ ತಗೊಳ್ಳೋದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದರೆ ಗುರುವಿನ ಗುಲಾಮ ಮಾಡ್ಕೊಳೋದಲ್ಲ, ಅಂದರೆ ಗುರುವಿನ ಕೆಲಸ ಮಾಡಿದ ತಕ್ಷಣ ಗುಲಾಮ ಅಂತ ಅಲ್ಲ. ಅವ್ರಿಗೊಂದು ರೆಸ್ಪೆಕ್ಟ್ ಇದೆ, ಗುರುಸ್ಥಾನಕ್ಕೆ ಒಂದು ಗುರುತ್ವಕ್ಕೆ ಒಂದು ರೆಸ್ಪೆಕ್ಟ್ ಅಥವಾ ಒಂದು ಗೌರವ ಇದೆ. ಆ ಗೌರವವನ್ನು ನೀವು ನೀಡಿದಾಗ ನಾಳೆ ನೀವು ಈ ಜಾಗಕ್ಕೆ ಬರ್ತೀರಿ, ನಿಮ್ಮ ಶಿಷ್ಯಂದರು ಕೂಡ ನಿಮಗೆ ಆ ಗೌರವವನ್ನು ಕೊಡ್ತಾರೆ. ಅದೇ ಯದ್ಭಾವಂ ತದ್ಭವತಿ. ಅರ್ಥ ಆಯ್ತಲ್ಲ? ಸೊ ಹೀಗಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು ಅದಕ್ಕೆ ಆ ಒಳ ಮನಸ್ಸನ್ನು ಪರಿಚಯ ಟೀಸರ್ನ ಕೊಟ್ಟಿದ್ದೇನೆ. ಇದರ ಜೊತೆಗೆ ಒಂದಿಷ್ಟು ಬದಲಾಯಿಸಬೇಕಾಗಿರೋಂಥ ನಾನು ಪ್ರತಿ ಸಾರಿ ಈ ಮಾತನ್ನು ಹೇಳಿ ಕೊನೆ ಮಾಡ್ತೇನೆ. ನಾವು ಪ್ರತಿ ಸಾರಿ ಬರ್ತಡೇನ ಆಚರಣೆಯನ್ನು ಮಾಡ್ಕೊಳ್ತೇವೆ. ಬರ್ತಡೇ ಆಚರಣೆ ಮಾಡೋದಕ್ಕೆ ಕನಿಷ್ಠ ಪಕ್ಷ ಒಂದು 2,000 to 3,000 ಖರ್ಚು ಮಾಡ್ತೇವೆ. 2,000 to 3,000 ಕನಿಷ್ಠ ಪಕ್ಷ 2,000 to 3,000 ಖರ್ಚು ಮಾಡ್ತೇವೆ. ಆ 2,000 to 3,000 ಕನಿಷ್ಠ ಅಥವಾ ಹೊಲಗಳಲ್ಲಿ ಬದುಗಳಲ್ಲಿ ಗಿಡಗಳನ್ನು ಹಾಕೋದಕ್ಕೆ ಖರ್ಚನ್ನು ಮಾಡಿ ಅದರ ಮೂಲಕ ನಿಮ್ಮ ಬರ್ತಡೇನ ಆಚರಣೆ ಮಾಡ್ಕೊಳ್ಳಿ. ಆಯ್ತು ಸರ್, ನಾವು ಅದನ್ನು ಮಾಡೋದಕ್ಕೆ ಒಪ್ಕೊಂಡ್ವಿ, ನೀವೇನು ಮಾಡಿದ್ದೀರಿ ಅಂತಂದರೆ ನಾನು ಕೂಡ ನೀವು ಹೇಳೋದಕ್ಕಿಂತ ಮುಂಚೆ ಆ ಕಾರ್ಯವನ್ನು ಪ್ರಾರಂಭನ ಮಾಡಿದ್ದೇವೆ. ನಾನು ಈಗ 5 ವರ್ಷದಿಂದ ಅಂದರೆ ನಿಮ್ಮ ಪ್ರಿನ್ಸಿಪಲ್ ಏನಿದ್ದಾರಲ್ಲ ಅವರು ನನ್ನ ಬರ್ತಡೇನ ಪ್ರಾರಂಭ ಮಾಡಿದ್ದು ಆ ಬ್ಯಾಚ್ ಅವರು. ಸೊ ಅಲ್ಲಿಂದ ಇವತ್ತಿನವರೆಗೆ ಕನಿಷ್ಠ ಒಂದು 500 ಗಿಡಗಳನ್ನ ಹಾಕಿದೆ. ಪ್ರಾಂಪ್ಟಾಗಿ ಒಂದು 500 ಗಿಡಗಳನ್ನ ಹಾಕಿದೆ. ಭಾಳ ಹಾಕ್ಸಿದ್ದೇವೆ, ಬಟ್ ನಾವು ಹಾಕಿ ಪೋಷಿಸಿರೋದು ಒಂದು 500 ಗಿಡಗಳನ್ನು ಹಾಕಿದ್ದೇವೆ. ಸೊ ಲಾಸ್ಟ್ ನನ್ನ ಬರ್ತಡೇಗೆ ಗುರುವಂದನಾ ಕಾರ್ಯಕ್ರಮವನ್ನು ಅಂದರೆ ಗುರುಗಳಿಗೆ ಒಂದು ಗೌರವನ ಅಂತ ಕಾರ್ಯಕ್ರಮ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವುದು. ಅಂದರೆ ನಾನು ಮಾಡುವಂಥ ಕೆಲಸ ನಿಮಗೆ ಆದರ್ಶವಾಗಿರಬೇಕು, ನೀವು ಮಾಡುವಂಥ ಕೆಲಸ ಇಲ್ಲಿ ಮುಂದೆ ಕೂತಿದ್ದಾರಲ್ಲ ಇವ್ರಿಗೆ ಆದರ್ಶವಾಗಿರಬೇಕು. ಸೊ ಆ ಆದರ್ಶದ ಜೊತೆಗೆ ಬದುಕೋಣ, ಬಾಳೋಣ, ಮತ್ತೆ ಸಿಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದು ಇಷ್ಟ ತನಕ ಮಾತಾಡೋದಕ್ಕೆ ಅವಕಾಶ ಕೊಟ್ಟು, ಸೊ ಮಾತನಾಡೋ ಬರೋದಲ್ಲಿ ನಾನೇನಾದರೂ ತಪ್ಪುಗಳನ್ನು ಮಾತಾಡಿದ್ರೆ ಅದಕ್ಕೆ ಕ್ಷಮೆ ಯಾಚಿಸ್ತಾ, ಆನಂತರ ಈ ಎಲ್ಲ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಾ ಯೋಜನೆ ಎಲ್ಲ ಪದಾಧಿಕಾರಿಗಳಿಗೂ ನಿಮಗೂ ಎಲ್ರಿಗೂ ಮತ್ತು ಗ್ರಾಮಸ್ಥರಿಗೂ ವಂದಿಸ್ತಾ ನನ್ನ ಈ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಾತ್ಮ ಗುರೂಜಿಯವರು ಹಾಗೂ ವಚಿ ಬೊರೆಯ ಕಾಲೇಜಿನ ಉಪನ್ಯಾಸಕ ವರ್ಗದವರೇ, ಗ್ರಾಮದ ಹಿರಿಯರೇ, ಮುಖಂಡರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳೇ, ಗ್ರಾಮಸ್ಥರೇ, ಈ ಒಂದು ಕಾರ್ಯಕ್ರಮ ಇದು 4ನೇ ದಿವಸದ ಕಾರ್ಯಕ್ರಮ. 1ನೇ ತಾರೀಕಿನಿಂದ ಆರಂಭವಾಗಿ ಇವತ್ತು 4ನೇ ತಾರೀಕಿನವರೆಗೆ ಯಶಸ್ವಿಯಾಗಿ ನಡೆದು ಬಂದಿದೆ ಅಂತಂದೇಳಿ ನಾನಾದರೂ ಭಾವಿಸ್ತೇನೆ. ಶಾಲಾ ಹಂತದಲ್ಲಿ ಹಾಗೂ ಕಾಲೇಜುಗಳ ಹಂತದಲ್ಲಿ ಕೆಲಸದ ಜೊತೆಗೆ ಅನೌಪಚಾರಿಕ ಕಾರ್ಯಕ್ರಮಗಳಾಗಿ ಒಂದು ಪ್ರಕೃತಿಯ ಮಧ್ಯದಲ್ಲಿ ನಾವು ಕಲಿತಕ್ಕಂಥ ಕೆಲವು ಪಾಠಗಳಿವು. ಈಗ ತಮ್ಮ ಊರುಗಳನ್ನು ಬಿಟ್ಟು ಬಂದು ಇಲ್ಲಿ ಸುಮಾರು 1 ವಾರಗಳ ಕಾಲ ಶಿಬಿರಾರ್ಥಿಗಳು ಭಾಳ ಹಸನ್ಮುಖಿಯಾಗಿ ಊರಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀರಿ. 1 ವಾರಕ್ಕಾಗುವಷ್ಟು ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದೀರಿ. ಆ ನಿಟ್ಟಿನಲ್ಲಿ ಪ್ರತಿನಿತ್ಯ ಕೂಡ ತಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಒಂದು ರಾಷ್ಟ್ರೀಯ ಸೇವೆ ಇದು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಕ್ಕಂಥ ಒಂದು ಸೇವೆ. ಸ್ವಚ್ಛತೆ ಇದ್ರ ಬಗ್ಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೊರಕೆ ಹಿಡ್ಕೊಂಡು ಹೊಡಿತಕ್ಕಂಥದ್ದನ್ನು ಕೂಡ ನೀವೆಲ್ಲ ನೋಡಿದ್ದೀರಿ. ಹಾಗಾಗಿ ನಮ್ಮ ಪರಿಸರ, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧವಾಗಿಟ್ಕೊಂಡ್ರೆ ನಮಗೆ ಬರ್ತಕ್ಕಂಥ ಮಾರಣಾಂತಿಕ ಕಾಯಿಲೆಗಳಿಂದಲೂ ಕೂಡ ನಾವು ದೂರ ಇರ್ಬೋದು. ಇಲ್ಲಾಂದರೆ ಸರ್ಕಾರದ ಆಯವ್ಯಯದಲ್ಲಿ ಏನು ತೊಡಗಿಸ್ತಾರೋ
ಕೋಟ್ಯಾನುಗಟ್ಟಲೆ ದುಡ್ಡು ನಾವು ನೀವು ಜಾಗೃತಿ ವಹಿಸಿ ಈ ಸಮಾಜವನ್ನು ಕಟ್ತಕ್ಕಂಥ ಕೆಲಸದಿಂದ ಅದನ್ನು ನಾವು ಉಳಿತಾಯ ಮಾಡ್ತಕ್ಕಂಥ ಒಂದು ಸದುದ್ದೇಶವನ್ನು ಕೂಡ ಇಂತಹ ಕಾರ್ಯಕ್ರಮಗಳು ನಡೆಸಿಕೊಡ್ತವೆ ಅಂತಕ್ಕಂಥದ್ದು, ಮತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಗ್ರಾಮಕ್ಕೆ ಇದನ್ನು ನೀವು ಪ್ರಾಯೋಗಿಕವಾಗಿ 1 ವಾರ ಕೆಲಸಗಳನ್ನು ಮಾಡ್ಬೋದು. ನಮ್ಮೂರಲ್ಲಿ ಮಾಡೋ ಉದ್ದೇಶ ಏನು ಅಂದರೆ, ನಮ್ಮೂರಲ್ಲಿರ್ತಕ್ಕಂಥ ಇತರೆ ಜನಕ್ಕೆ ನಾವು ಯಾವುದೇ ಅಸಹ್ಯ ಪಡದೆ, ನಾಚಿಕೆ ಪಡದೆ, ನಮ್ಮನೆ ಮುಂದೆ ಇರ್ತಕ್ಕಂಥ ಚರಂಡಿಯನ್ನು ನಾವೇ ಸ್ವಚ್ಛ ಮಾಡ್ಕೋಬಾರ್ದು. ಅಲ್ಲಿಂದ ಓಚಿಬರೆ ಕಾಲೇಜಿಂದ ಬಂದಿರತಕ್ಕಂಥ ಶಿಬಿರಾರ್ಥಿಗಳು ಮಾಡಬೇಕಾ. ಈ ನಿಟ್ಟಿನಲ್ಲಿ ಒಂದು ಸರ್ಕಾರ ಕಾಲೇಜುಗಳಲ್ಲಿ ಘಟಕಗಳನ್ನು ಏನು ಸ್ಥಾಪನೆ ಮಾಡಿದೆ, ಇದು ಮಾದರಿಯಾಗಿರ್ಬೇಕು ಸಮಾಜಕ್ಕೆ ಅನ್ನೋ ಉದ್ದೇಶ. ಹಾಗಾಗಿ ನಮ್ಮ ಮನೆಯ ಸುತ್ತಮುತ್ತಲು ಭಾಳಷ್ಟು ಜನ ನಾವು ನೋಡ್ಕೊತೀವಿ, ನಮ್ಮ ಮನೆ ಅಕ್ಕಪಕ್ಕನೇ ನಾವು ಸರಿಯಾಗಿ ಇಟ್ಕೊಳಲ್ಲ. ನಮ್ಮ ಮನೆ ನಾವು ಸ್ವಚ್ಛ ಇಟ್ಕೊಂಡ್ರೆ ನಮ್ಮಲ್ಲಿ 150 ಮನೆ ಅಂದರೆ 150 ಮನೆ ಸುತ್ತಮುತ್ತಲೂ ವಾತಾವರಣ ಶುದ್ಧವಾಗಿರುತ್ತೆ. ಆ ವಾತಾವರಣ ಶುದ್ಧವಾಗಿ ಆದಾಗ ನಮ್ಗೆ ಕಾಯಿಲೆ ಬರ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ. ಈ ಸೊಳ್ಳೆಯಿಂದ ಅನೇಕ ಕಾಯಿಲೆಗಳು ಚರಂಡಿಯಲ್ಲಿ ನೀರು ನಿಂತರೆ ಬರತಕ್ಕಂಥದ್ದು ನಮಗೆ ಪಠ್ಯಪುಸ್ತಕದಲ್ಲಿ ಓದ್ತೀವಿ, ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಇರಲ್ಲ. ನಾವು ಅದನ್ನು ಮೈಗೂಡಿಸ್ಕೊಳ್ಬೇಕು. ಸ್ವಚ್ಛತೆ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಾಗ ಇಡೀ ನಮ್ಮ ದೇಶ ಆರೋಗ್ಯವಂತ ಮಕ್ಕಳನ್ನು ಕೊಡೋದರಲ್ಲಿ ಯಶಸ್ಸನ್ನು ಕಾಣುತ್ತೆ ಅಂತೇಳಿ ನಾನು ಭಾವಿಸ್ತೇನೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ವಿಚಾರಗಳು ಈ 4 ದಿವಸ ಚರ್ಚೆ ಆಗಿದ್ದಾವೆ ವೇದಿಕೆಯಲ್ಲಿ. ನುರಿತಂಥ ಉಪನ್ಯಾಸಕರಿದ್ದಾರೆ, ಭಾಳಷ್ಟು ವಿಷಯಗಳನ್ನು ಕರಗತ ಮಾಡ್ಕೊಂಡಿರ್ತಕ್ಕಂಥ ಉಪನ್ಯಾಸಕರಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ತಿಳುವಳಿಕೆ ಪ್ರಜ್ಞೆಯನ್ನು ಸಮಾಜಕ್ಕೆ ಮತ್ತು ನಿಮಗೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನು ಮೈಗೂಡಿಸ್ಕೊಳ್ಬೇಕು. ವಿದ್ಯೆ ಯಾರಪ್ಪನ ಸ್ವತ್ತು ಅಲ್ಲ, ಅದನ್ನು ನಾವು ಯಾರು ಬೇಕಾದ್ರೂ ಸಾಧನೆ ಮಾಡ್ಬೋದು. ಆ ಸಾಧನೆಗೇನು ಬಡವ ಶ್ರೀಮಂತ ವ್ಯತ್ಯಾಸಗಳಿಲ್ಲ. ಹಾಗಾಗಿ ನೀವು ಈ ಕೆಲಸವನ್ನು ಮಾಡೋದ್ರ ಜೊತೆಗೆ ನಿಮ್ಮ ಬದುಕು ಕಟ್ಟಿಕೊಳ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡಬೇಕಾಗಿದೆ. ಹಾಗೆ ಎತ್ತಂಥ ತಂದೆ ತಾಯಿಗಳಿಗೆ ಹೆಸರನ್ನು ತರುವಂಥ ಕೆಲಸ ಮಾಡಿ ಗುರೂಜಿಯವರು ಹೇಳಿದರು. ಸೂಕ್ಷ್ಮವಾಗಿ ಕೆಲವು ಪೋಕ್ಸೋ ವಿಚಾರಗಳು ಇವತ್ತು ಚರ್ಚೆ ಆಗಬೇಕಾಗಿತ್ತು ವೇದಿಕೆಯಲ್ಲಿ. ಸಂಬಂಧಪಟ್ಟಂಥ ಉಪನ್ಯಾಸಕರಾಗಿರ್ತಕ್ಕಂಥ ಲಾಯರ್ಗಳು ಬರಬೇಕಾಗಿತ್ತು. ಅವರು ಬೇರೆ ಆಗಿದ್ದಾರೆ ಅಂತಂದೇಳಿ ನಾನು ಭಾವಿಸ್ತೇನೆ. ಕಾರಣಾಂತರದಿಂದ ಆ ಪೋಕ್ಸೋ ವಿಚಾರಗಳು ಸಾಕಷ್ಟು ಈಗ ಅಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಅವನ್ನೆಲ್ಲ ಇಲ್ಲಿ ನಾವು ವೇದಿಕೆಯಲ್ಲೇ ಹೇಳೋದಕ್ಕಿಂತ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಸಾಕಷ್ಟು ಹರಿಬಿಡ್ತಾ ಇದ್ದಾರೆ. ಆ ಬಗ್ಗೆ ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನವನ್ನು ನಾವು ಇಟ್ಟುಕೊಂಡ್ರೆ ಅಲ್ಲಿಗೆ ಅದಕ್ಕೆ ಅರ್ಥ ಆಗುತ್ತೆ. ಸಾಮಾಜಿಕ ಭದ್ರತೆ, ಶಾಂತಿ, ಸೌಹಾರ್ದತೆಗಳು ಎಲ್ಲವೂ ಕೂಡ ಚರ್ಚೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಪುಸ್ತಕದಲ್ಲಿ ಅಚ್ಚಾಗಿರ್ತಕ್ಕಂಥದ್ದನ್ನು ಕೂಡ ಸೂಕ್ಷ್ಮ ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಉಪನ್ಯಾಸಕರು ತಂದೆ ಆಗಿರ್ತಕ್ಕಂಥ ರೀತಿ ನೀತಿಗಳಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಅಧ್ಯಯನಗಳನ್ನು ಮಾಡಿ ಒಂದಿಷ್ಟು ಕೊಡುಗೆಯನ್ನು ಈ ಸಮಾಜಕ್ಕೆ ನಾವೇ ಕೊಡಬಾರ್ದು ಅಂತಂದೇಳಿ ವೇದಿಕೆ ಮುಖಾಂತರ ಈ ಒಂದು ಆಯೋಜಕರು ವ್ಯವಸ್ಥಿತವಾಗಿ ಮಕ್ಕಳಿಗೆ ಮತ್ತು ಗ್ರಾಮಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ಹೋಗುತ್ತೆ, ಆ ವಿಚಾರಗಳು ಸಾಕಷ್ಟು ವಿನಿಮಯ ಆಗ್ತವೆ. ಹಾಗಾಗಿ ಏನು ಓಚಿಬರೆ ಕಾಲೇಜಿನ ಒಂದು ಏನೋ ಆಯೋಜಕರು ಎಲ್ಲ ಬಂದು ನಮ್ಮ ಗ್ರಾಮದ ಸಹಕಾರವನ್ನು ತಾವೆಲ್ಲ ಕೇಳಿದಿರಿ. ಹಾಗಾಗಿ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಒಂದಿಷ್ಟು ತಂಡ ಬಂದಿತ್ತು. ಗ್ರಾಮದಲ್ಲಿ ಇಂಚಿನ ಥರದವರು ಅವ್ರನ್ನೆಲ್ಲ ಕಾಣ್ರಿ ಅಂತ ಹೇಳಿದ್ವಿ. ಹಿರಿಯರು, ಯುವಕರು ಎಲ್ಲರನ್ನೂ ಕೂಡ ಸರಿದೂಗಿಸಿ ಒಂದು ವೇದಿಕೆಯಲ್ಲಿ ಕರೆಸಿ ಅವರಿಗೆ ಅವ್ರ ಮುಖಾಂತರ ಒಂದು ಸಮಾಜ ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಿರಿ ಮತ್ತು ಊರಿನಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ನಡೀಲಿ. ಹಾಗಾಗಿ ಒಂದು ಒಳ್ಳೆಯ ಒಂದು ಮುಖಾಂತರ ಹೊರಹೊಮ್ಮಲಿ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿ ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಅನುವು ಮಾಡಿಕೊಟ್ಟು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಕುರಿತು ಮಾತನಾಡಿದ
ಶ್ರೀ ಕೇಶವಮೂರ್ತಿ ಇವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ. ವಂದನಾರ್ಪಣೆಯ ಮೂಲಕ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರನ್ನು ಬೀಳ್ಕೊಡಲು ಬರುತ್ತಿದ್ದಾರೆ ಪವನ್ ಕುಮಾರ್ KN, ತೃತೀಯ BA ವಿದ್ಯಾರ್ಥಿ. ಅಂತರ್ಮನಸ್ಸಿನ ಅದ್ಭುತಗಳು ಎಂಬ ವಿಷಯದಡಿ ಉಪನ್ಯಾಸ ಮಾಡಿದ ಶ್ರೀ ಮಂಜುನಾಥರನ್ನು ಮಾಡುತ್ತೇನೆ. ಹಾಗೂ ನನ್ನ ಎಲ್ಲ ಉಪನ್ಯಾಸಕ ಮತ್ತು NNS ಅಧಿಕಾರಿಗಳಿಗೂ ಕೂಡ ಧನ್ಯವಾದಗಳು. ಎಲ್ಲ ಪ್ರೀತಿಯ ಗ್ರಾಮಸ್ಥರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಈಗ ಎಲ್ಲ ಕಾತರದಿಂದ ಕಾಯ್ತಿರುವಂಥ ಕ್ಷಣ. ವೇದಿಕೆ ಮೇಲಿನ ಎಲ್ಲ ಗಣ್ಯಮಾನ್ಯರು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.